ಹೊಸ ವರ್ಷಾಚರಣೆಯ ಎಫೆಕ್ಟ್ ಮೆಟ್ರೋಗೆ ಬಂಪರ್ ಲಾಟರಿ ಆಗಿದೆ. ಭರ್ತಿಗೆ 2.7 ಕೋಟಿ ರೂಪಾಯಿ ಆದಾಯ ತಂದಿದೆ. ನ್ಯೂ ಇಯರ್ ಮೆಟ್ರೋದಲ್ಲಿ ನಿನ್ನೆ ತುಂಬಿ ತುಳುಕಾಡ್ತಾ ಇದ್ರು ಪ್ರಯಾಣಿಕರು. ನೋಡಿ ಅದರ ಎಫೆಕ್ಟ್ ಹೆಂಗಿದೆ ಅಂತ ಹೇಳಿ. ಹೊಸ ವರ್ಷದ ಎಫೆಕ್ಟ್ ಇದು. ಡಿಸೆಂಬರ್ 31ರ ರಾತ್ರಿ ಸುಮಾರು 8,59,000 ಜನ ಸಂಚಾರ ಮಾಡಿದ್ದಾರೆ ಮೆಟ್ರೋದಲ್ಲಿ. ಪಿಂಕು ಗ್ರೀನು ಎರಡು ಮಾರ್ಗದಿಂದ 8,59,467 ಜನ ಪ್ರಯಾಣ ಮಾಡಿರುವುದು. ನಮ್ಮ ಮೆಟ್ರೋದಿಂದ BMRCLಗೆ ಆದಾಯದಲ್ಲೂ ಕೂಡ ಹೆಚ್ಚಳ ಆಗಿದೆ. ಜನಸಂದಣಿ ಹೆಚ್ಚಳದಿಂದ 50ರ ಪೇಪರ್ ಟಿಕೆಟ್ಗೂ ಕೂಡ ಬೇಡಿಕೆ. ಸರಿಸುಮಾರು 15,000 ಜನ ಇದೇ ಪೇಪರ್ ಟಿಕೆಟ್ ಅನ್ನ ಪಡೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ಹೊಸ ವರ್ಷದ ಎಫೆಕ್ಟು ಮೆಟ್ರೋಗೆ ಬಂಪರ್ ಲಾಟರಿ. ಎಷ್ಟು ಆದಾಯ ಬಂದಿದೆ, ಎಷ್ಟು ಜನ ಓಡಾಡಿದ್ದಾರೆ ನಿನ್ನೆ? ಎಸ್ ಪೂರ್ಣಿಮಾ, ನಿನ್ನೆ ಇಯರಿಂಗ್ ಜೊತೆಗೆ ಹೊಸ ವರ್ಷವನ್ನ ಆಚರಣೆ ಮಾಡೋದ್ರಿಂದ ಸಾಕಷ್ಟು ಜನ ಜಮಾಯಿಸ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಮೆಟ್ರೋ ಕೂಡ 2:30 ತನಕ ಕೂಡ ಮೆಟ್ರೋ ಸೇವೆ ಅಂದ್ರೆ ಮುಂಜಾನೆಯ ಟೈಮ್ ತನಕ ಕೂಡ ಮೆಟ್ರೋ ಸೇವೆ ಲಭ್ಯ ಇತ್ತು. ಹಾಗಾಗಿ ಒಂದು ಕಡೆಯಾಗಿ ನೋಡ್ತಾ ಹೋದ್ರೆ ನಮ್ಮ ಮೆಟ್ರೋ ಅನ್ನುವಂಥದ್ದು ಬೆಂಗಳೂರಿನ ಜೀವನಾಡಿ ಆಗಿದೆ. ಯಾಕಂದ್ರೆ ಎಲ್ಲರೂ ಕೂಡ ಮೆಟ್ರೋವನ್ನ ಅವಲಂಬಿಸ್ತಾ ಇರ್ತಾರೆ. ಅದರಲ್ಲೂ ಕೂಡ ನಿನ್ನೆ ರಾತ್ರಿಯ ಇನ್ಕಮ್ ನಿಜಕ್ಕೂ ಒಂದು ಅಚ್ಚರಿಯನ್ನ ಮೂಡಿಸಿರುವಂತದ್ದು. ಅದರಲ್ಲೂ ಕೂಡ 8,59,000 ಜನ ಸಂಚಾರವನ್ನ ಮಾಡಿದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಮೆಟ್ರೋದಲ್ಲಿ ಸಾಕಷ್ಟು ಜನ ಸಂಚಾರ ಮಾಡೋದ್ರಿಂದ ನಿನ್ನೆ ಅತಿ ಹೆಚ್ಚಾಗಿ, ಯಾಕಂದ್ರೆ MG ರೋಡ್ ಆಗಿರ್ಬೋದು ಅಥವಾ ಬ್ರಿಗೇಡ್ ರೋಡ್ಗಳಾಗಿರ್ಬೋದು, ಇಂದಿರಾನಗರ ಆಗಿರ್ಬೋದು, ಈ ಒಂದು ಏರಿಯಾಗಳಿಗೆ ಹೋಗುವಂತಹವ್ರು ಕೂಡ ಪಾರ್ಟಿಯನ್ನ ಮಾಡುವಂತವ್ರು ಕೂಡ ಜಾಸ್ತಿ ಇದ್ರು. ಹಾಗಾಗಿ ಈ ರೀತಿಯಾಗಿ ಮೆಟ್ರೋ ಸೇವೆಯನ್ನು ಕೂಡ ಒಂದು ಕಡೆಯಲ್ಲಿ ಹೆಚ್ಚಳವನ್ನ ಮಾಡಲಾಗಿತ್ತು. ಜೊತೆಗೆ ಆದಾಯ ಕೂಡ ಹೆಚ್ಚಾಗಿರುವಂತಹದ್ದು ಪೂರ್ಣಿಮಾ. ಹಾಗಾಗಿ ಒಂದು ಕಡೆಯಾಗಿ ನಮ್ಮ ಮೆಟ್ರೋ ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ರೆ, ಇನ್ನು ಉಳಿದಂತೆ ಜನರು ಕೂಡ ಮೆಟ್ರೋ ಸೇವೆಯನ್ನ ಅತ್ಯುತ್ತಮವಾಗಿ ಇದರಿಂದ ಯುಟಿಲೈಸ್ ಅನ್ನ ಪಡ್ಕೊಂಡಿದ್ದಾರೆ ಪೂರ್ಣಿಮಾ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.